ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ ವಿಷಯ, ಇವತ್ತು ಬೆಳಗಿಂದ ಸ್ವಲ್ಪ ಬೇಜಾರಲ್ಲಿದ್ದೆ. ಏನು ಯಾವಾಗಲೂ ಬೇಜಾರು ಅನ್ನತ್ತೀಯಮ್ಮ ಅಂತ ಕರ್ತೀನಿ, ನಾವು ಗೊತ್ತಿಲ್ಲ, ಆದರೂ ಬೇಜಾರು ಇರೋದು ಹೇಳ್ಬೇಕಲ್ವಾ, ಇಲ್ಲದ್ದೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ನನ್ನ ಮಗನಿಗೆ ಬೆಳಗ್ಗೆನೂ ತಿಂಡಿ ಮಾಡಿರಲಿಲ್ಲ. ಆಮೇಲೆ ಅವನು ಅವನಿಗೆ ಸ್ವಲ್ಪ ಜ್ವರ ಇತ್ತು 2 ದಿವಸದಿಂದ. ನಾನು ಮೈ ತೊಳ್ಕೊಬೇಡಪ್ಪ ಅಂದೆ, ಹಂಗೂ ಸ್ನಾನ ಮಾಡಿ ಮೈ ತೊಳ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದ. ನಾನೇನು ಮಾಡಿದೆ, ಸರಿ ಆಯ್ತು ಅಂತ ಓದ್ತಾನೆ ಅಂತ ಹೇಳಿ ಸುಮ್ಮನಾದೆ. ಹೋದವನು. ನಾನು ಊಟಕ್ಕೆ ಮಧ್ಯಾಹ್ನಕ್ಕೆ ಏನು ಮಾಡೋದು ಏನು ಅಂತ ಹೇಳ್ಬಿಟ್ಟು, ನಾನೇ ಬರ್ತೀನಿ ನಡಿಯಪ್ಪ, ನೀನು ಕೆಲಸ ಮಾಡೋಕ್ಕೆ ನಾನೇ ಬರ್ತೀನಿ, ಬಂದ್ಬಿಟ್ಟು ದುಡ್ಡು ಕೊಟ್ಟು ಬರ್ತೀನಿ ಅಂತ ಹೇಳಿದ್ದೆ. ನಾನು ಮಧ್ಯಾಹ್ನ ಹೋದೆ ಮನೆಯಿಂದ. ನಾನು ರೆಡಿಯಾಗಿ ಮಂಡಿಪೇಟೆಗೆ ಹೋಗ್ಬಿಟ್ಟು ನನ್ನ ಕಿವಿಯಲ್ಲಿ ಒಂದು ಜೊತೆ ಕೋಲ್ಡ್ ಇತ್ತು. ಅದು ಹೇಳ್ಕೊಂತಾರೆ ಹೆಂಗೆ ಗೊತ್ತಿಲ್ಲ, ಅದನ್ನು ಹೇಳ್ತೀನಿ. ನನ್ನ ಕಿವಿಯಲ್ಲಿ ಒಂದು ಜೊತೆ ಕೋಲ್ಡ್ ಇತ್ತು. ಆ ಗೋಲ್ಡ್ ತಗೊಂಡೋಗಿ ಇಟ್ಬಿಟ್ಟು, ಸ್ವಲ್ಪ ತಾಳಿ ಮಗ್ಳಲ್ಲಿ 2 ಗುಂಡಿತ್ತು, ಆ ಗುಂಡು ಮತ್ತು ಗೋಲ್ಡ್ 2 ಇಟ್ಬಿಟ್ಟು, ಮನೇಲಿ ಸ್ವಲ್ಪ ಐಟಮ್ ಇರಲಿಲ್ಲ, ಐಟಮ್ ತಗೊಂಡು ಅವನಿಗೆ ಜ್ವರ ಫುಲ್ ಆಗಿಬಿಟ್ಟಿತ್ತು. ಊಟಕ್ಕೆ ದುಡ್ಡು ಕೊಟ್ಬಿಟ್ಟು ಅಲ್ಲಿ ಕೂತಿದ್ದೆ ಸ್ವಲ್ಪ ಹೊತ್ತು. ಆಮೇಲೆ ಇಲ್ಲಮ್ಮ, ನನ್ನ ಕೈಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ತುಂಬ ಜ್ವರ, ಫುಲ್ ಎಲ್ಲ ಜ್ವರ ಬಂದುಬಿಟ್ಟು, ಜ್ವರ ಜಾಸ್ತಿ, ನನಗೆ ನಿಂತ್ಕೊಳಕ್ಕೆ ಆಗ್ತಿಲ್ಲ ಅಂತ. ಸರಿ ಆಯಿತು ಅಂತ ಅಲ್ಲಿಂದಲೇ ಕರ್ಕೊಂಡು ಬಂದೆ. ಹಿಂಗೆ ಒಂದು ಸ್ವಲ್ಪ ಹಣ್ಣುಗಳು ಅವೆಲ್ಲ ತಗೊಂಡು ಬಂದೆ, ದಾಳಿಂಬೆ ಹಣ್ಣು ಮತ್ತು ಆರೆಂಜು, ಇದು ಆಪಲ್ಲು ಎಲ್ಲ ತಗೊಂಡು ಮನೆಗೆ ಒಂದು ಸ್ವಲ್ಪ ಐಟಮ್ ತಗೊಂಡು ಅವನಿಗೆ ಕರ್ಕೊಂಡು ಬಂದು ಬಸ್ ಸ್ಟ್ಯಾಂಡಲ್ಲಿ 1:15 ಬಂದಿದ್ದಕ್ಕೆ 2:45 ಬಸ್ ಬಂತು. ಬಸ್ಸಿಗೆ ಬಂದೆ. ಬರುವಾಗಷ್ಟೊತ್ತಿಗೆ 3:15 ಆಗಿತ್ತು. 3:15 ಆಯ್ತಲ್ಲ ಅಂದ್ಬಿಟ್ಟು ತಿರ್ಗಿ ಅಲ್ಲೇ ಸ್ವಲ್ಪ ಮಸಾಲೆ ದೋಸೆ ಕಟ್ಸ್ಕೊಂಬಂದಿದ್ವಿ ಇಬ್ರಿಗೂ. ನನ್ನ ಮಗ ಏನೂ ತಿಂದಿರಲಿಲ್ವಲ್ಲ, ಅದಕ್ಕೆ ಅವನು ಬಂದು ತಿಂದ್ಬಿಟ್ಟು ಮಲ್ಕೊಂಡ. ನಾನು ಅದೊಂದು ಸ್ವಲ್ಪ ತಿಂದ್ಬಿಟ್ಟು ನಾನು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಕೆಲ್ಸಕ್ಕೆ ಹೋದೆ. ಕೆಲಸ ಮುಗಿಸ್ಕೊಂಡು 6:15 ಬಂದು ಅವನಿಗೆ ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸ್ಬಿಟ್ಟು, ಈಗ ತಾನೇ ಅವನ ಆಸ್ಪತ್ರೆಗೆ ಕರ್ಕೊಂಡೋಗಿ ಡಾಕ್ಟ್ರು 2 ದಿನ ರೆಸ್ಟ್ ಮಾಡಿರಿ ಅಂತ ಹೇಳೋರಿಗೆ. ಜ್ವರ ಫುಲ್ ಐತೆ ಅಂತ ಅಂದರು. ಜ್ವರ ಫುಲ್ ಐತೆ, ಹಂಗಾಗಿ 2 ದಿನ ರೆಸ್ಟ್ ಕೊಡ್ರಿ ಅವ್ರಿಗೆ, ಎಲ್ಲೂ ಕೆಲ್ಸಕ್ಕೆ ಕಳಿಸ್ಬೇಡ್ರಿ ಅಂದರು. ಈಗ ನಾಳೆನೂ ಮನೇಲೇ ಇರ್ತಾನೆ, ನೋಡೋಕ್ಕೆ ಆಗ್ತಿಲ್ಲ, ಫುಲ್ ಜ್ವರ. ಹಾಗಾಗಿ ಇವತ್ತು ನಾನು ಗೋಲ್ಡ್ ಇಕ್ಕಿದ್ದು ಸ್ವಲ್ಪ ಹೆಲ್ಪ್ ಆಯಿತು. ಯಾಕೆಂದ್ರೆ ನನ್ನ ಮಗನ ಆಸ್ಪತ್ರೆಗೆ ತೋರಿಸ್ದೆ, ಸ್ವಲ್ಪ ಸಾಲಗಳು ಕೊಡಬೇಕಾಯಿತು. ಶುಕ್ರವಾರ ಒಂದು ಸಂಘ ಇತ್ತು, ಸಂಘಕ್ಕೆ ಹಾಕಬೇಕು. ಇವಾಗ ನಮ್ಮ ಮನೇಲಿ ಏನೇ ಇದ್ದರೂ ಸಂಘದವ್ರಿಗೆ ಕೇಳಬೇಕಲ್ವ, ಸಂಘಕ್ಕೆ ಹಾಕಲೇಬೇಕು. ಅದಕ್ಕೋಸ್ಕರ ನಾನು ಕೆಲ್ಸದವ್ರು ಇನ್ನೇನು ಒಂದೇ ಮನೆ, ಇನ್ನೂ 6 ದಿವಸ ಆಗಿದೆ ನಾನು ಕೆಲ್ಸಕ್ಕೆ ಹೋಗಿ. ಒಂದೇ ಮನೆಯಲ್ಲಿ ಇನ್ನೇನು ಅಡ್ವಾನ್ಸು ನಾವು ಕೇಳೋಕ್ಕಾಗಲ್ಲ. ಯಾಕಂದರೆ 1 ತಿಂಗಳು 2 ತಿಂಗಳಾದರೆ ಏನೋ ಕೇಳ್ಬೋದಾಗಿತ್ತು. ಇನ್ನು 6 ದಿವಸಕ್ಕೆ ಯಾರು ಅಡ್ವಾನ್ಸ್ ಕೊಡೋಲ್ಲ, ನಾನು ಕೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅವನ್ನ ಗೋಲ್ಡ್ ಇಟ್ಬಿಟ್ಟು ಬಂದೆ. ನಾನು ಅವಾಗಲೇ ಏನು ಮಾಡೋಕ್ಕಾಗಲ್ಲ ಟೈಮಲ್ಲಿ. ಯಾವ ಥರ ನಡೆಯುತ್ತೆ ಜೀವನ, ಅದನ್ನು ತಗೊತಾ ಇರಬೇಕು. ನಮ್ಮ ಕೈಲಿ ಏನಿಲ್ಲ, ನಮಗೆ ಯಾವ ಥರ ನಡೀತಾ. ಈಗ ಸರಿ ನನ್ನ ಮಗ ಹುಷಾರಾದರೆ ಸಾಕು. ಅವ್ನು ಆಸ್ಪತ್ರೆಗೆ ತೋರಿಸಿದ್ದೀನಿ, ಸ್ವಲ್ಪ ಸಾಲಗಳು ಕೊಟ್ಟಿದ್ದೀನಿ. ಅವ್ರ ಸ್ವಲ್ಪ ಚಾರ್ಜ್ಗೆಲ್ಲ ದುಡ್ಡು ಇಸ್ಕೊಟ್ಟಿದ್ದೆ, ಅದೆಲ್ಲ ಕೊಟ್ಟೆ. ಆಯ್ತು. ಇವಾಗ ಬಂದು ಡಾಕ್ಟ್ರು ಅವನಿಗೆ ಇಡ್ಲಿ ಮತ್ತು ಸಾಂಬಾರು ಮತ್ತು ಅನ್ನ ಸಾಂಬಾರು ಕೊಡ್ರಿ, ಎಣ್ಣೆ ಹಾಕಿದ್ದೇನು ಕೊಡಬೇಡ್ರಿ ಅಂತ ಹೇಳೋರು. ಅದಕ್ಕೆ ಅಕ್ಕಿ ಇಟ್ಟಿದ್ದೀನಿ. ನನ್ನ ಪಕ್ಕದ ಮನೆ ಹುಡುಗಿ ಹಾಗಲಕಾಯಿ ಸಾರು ಮಾಡಿದ್ಲಂತೆ, ಅದಕ್ಕೆ ಸ್ವಲ್ಪ ಕೊಡಮ್ಮ ಅವ್ನಿಗೆ ಹಾಗಲಕಾಯಿ ಸಾರು, ಬಾಯಿ ಕೆಟ್ಟೋದಂಗೆ ಆಗ್ಬಿಡುತ್ತಲ್ಲ, ಹಾಗಲಕಾಯಿ ಸಾರು ಊಟ ಮಾಡಲಿ ಅಂದ್ಬಿಟ್ಟು ಕೇಳಿದ್ದೀನಿ. ಅವಳು ಇವಾಗ ಕೊಡ್ತಾಳೆ, ಅದಕ್ಕೆ ಅನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಐಟಮ್ ಎಲ್ಲ ತಂದಿದ್ನಲ್ಲ ಮಧ್ಯಾಹ್ನ, ಹಂಗೆ ಇಕ್ಬಿಟ್ಟು ಎಲ್ಲ ಕೆಲ್ಸಕ್ಕೆ ಹೋಗಿದ್ದೆ. ಕೆಲಸ ಮುಗಿಸ್ಕೊಂಡು ಇವಾಗ ಫ್ರೀಗಿದ್ದೀನಿ, ಅದಕ್ಕೆ ಸ್ವಲ್ಪ ಎಲ್ಲ ಜೋಡಿಸ್ತೀನಿ. ಅನ್ನ ಆತೈತೆ, ನಾನು ಐಟಮ್ ಜೋಡಿಸ್ಕೊತೀನಿ. ಇದು ಫ್ರಿಜ್ಜಿನ ಬಾಕ್ಸಲ್ಲಿ ಎಳೆದೆಲ್ಲ ಇತ್ತು, ಸ್ವಲ್ಪ ಎಲ್ಲ ತೆಗೆದಿಟ್ಟಿದ್ದೆ, ಎಲ್ಲ ಜೋಡಿಸಿದ್ದೀನಿ. ಈ ಥರ ಜೋಡಿಸಿದ್ದೀನಿ. ಕಡಲೆ ಸಿಟ್ಟು, ಹೆಸರುಬೇಳೆ ಎಲ್ಲ, ಕಡಲೆಕಾಳು ಏನೇ ಅಂತ ಚಕ್ಕೆ ಲವಂಗ ಹಳೇದೇ ಇತ್ತು. ಸ್ವಲ್ಪ ಬೆಲ್ಲ ತಂದೆ, ಬೆಲ್ಲ ಟೀಗೆ ಬೇಕಲ್ಲ,
ಕಡಲೆಬೇಳೆ ಖಾಲಿಯಾಗಿತ್ತು. ಕಡಲೆ ಬೀಜನೂ ಕಡಲೆಬೇಳೆ ಅದನ್ನು ತಂದೆ. ಸ್ವಲ್ಪ ಪಲಾವಿಗೆ ಒಂದಿಷ್ಟು ತಂದೆ, ಸ್ವಲ್ಪ ಜಾಸ್ತಿ ತಂದಿಲ್ಲ. ಇದು ಪಲಾವ್ ಪೌಡ್ರು ತಂದೆ. ಸೋಪಿನ ಪುಡಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಬಟ್ಟೆ ಎಲ್ಲ ಜಾಸ್ತಿ ಇದ್ವು, ಅದಕ್ಕೆ ಸೋಪಿನ ಪುಡಿ ತಗೊಂಬಂದೆ. ಎಲ್ಲ ತರೋದೆಲ್ಲ ನಾವು ಹೋಗ್ಲಿ ಎತ್ತಿಡೋ ಅಷ್ಟೊತ್ತಿಗೆ ನಮಗೆ ಸಾಕಾಗ್ಬಿಡುತ್ತೆ. ನಾವು ಎತ್ತಿಡೋ ಅಷ್ಟೊತ್ತಿಗೆ ನನ್ನ ಕಿವಿಯಲ್ಲಿ ಇದಿಂದಕ್ಕೆ ಒಂಥರ ಕಾಣಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಟೈಮು ಯಾವ್ಯಾವ ಥರ ಹೋಗುತ್ತೆ ಆ ಥರ ನಾವು ಓದ್ತಾ ಇರಬೇಕಷ್ಟೆ. ನಮ್ಮ ಕೈಲಿ ಏನೂ ಇಲ್ಲ. ಇವಾಗ ಬೇರೆ ಕಡೆ ಕೇಳಿದ್ರೆ ಬಡ್ಡಿ ಕೇಳ್ತಾರೆ. ಬಡ್ಡಿ ಕಟ್ಟ ಅಷ್ಟು ಶ್ರೀಮಂತರಲ್ಲ. ಈಗಾಗಲೇ ಒಂದು ಕಟ್ತಾಯಿದ್ದೀನಿ, 10,000ಕ್ಕೆ 5,000 ರೂಪಾಯಿ ಬಡ್ಡಿ ಕಟ್ತಾಯಿದ್ದೀನಿ. ಇನ್ನೂ ಎಲ್ಲಿ ಕಟ್ಟೋಣ, ಅದಕ್ಕೆ ನಾನೇ ಎಲ್ಲ ಬಡ್ಡಿ ಕೇಳೋದು ಬೇಡ ಅಂದ್ಬಿಟ್ಟು ಗೋಲ್ಡೆ ತಗೊಂಡೋಗಿ ಇಟ್ಬಿಟ್ಟೆ. ಇದು ಸರ ಕರಿಮಣಿ ಬಿಚ್ಚಿದ್ನಲ್ಲ, ಕರಿಮಣಿ ಬಿಚ್ಚಿ ತಾಳಿನೇ ಎಡ ಇಟ್ಬಿಡೋಣ ಅಂತ ಹೋಗಿದ್ದೆ. ಸಾರಿ, ಕ್ಷಮೆ ಇರಲಿ. ತಾಳಿನ ಎಡೆ ಇಟ್ಬಿಡೋಣ ಅಂತ ಹೋಗಿದ್ದೆ ಇವತ್ತು. ಅವರು ತಾಳಿ ಇಡ್ಸ್ಕೊಳ್ಳಲ್ಲ ಅಂದರು. ಅದಕ್ಕೆ ಬರೆಕತ್ತಾಗ ಓದ್ತೀನಲ್ಲ ಅಂದ್ಬಿಟ್ಟು ತಾಳಿ ಬಿಚ್ಚಿಬಿಟ್ಟಿದ್ದೆ. ತಾಳಿ ಗುಂಡು 2 ಬಿಚ್ಚಿದ್ದೆ. ಅದು ಬರೆಕತ್ತು ಅಂದ್ಬಿಟ್ಟು ಈಗ ಮೀಶೋದಲ್ಲಿ ಬುಕ್ ಮಾಡಿದ್ದೆ ಸರನ. ಅದಕ್ಕೆ ಸರ ಕಂಡೆ. ಅದಕ್ಕೆ ತಾಳಿನ ಅವ್ರು ಇಟ್ಕೊಳ್ಳಲ್ಲ ಅಂದ್ರೆ ಅದಕ್ಕೆ ವಾಪಸ್ ತಂದಿದ್ದೀನಿ. ಕರಿಮಣಿ ತಗೊಂಬಂದು ಅದನ್ನು ಏರ್ಸ್ಕೋಬೇಕು. ಇವಾಗ ಕರಿಮಣಿ ಎಲ್ಲ ಒಂಥರ ಆಗ್ಬಿಟ್ಟಿತ್ತು, ದಾರ ಎಲ್ಲ ಸೌದೋಗ್ಬಿಟ್ಟಿತ್ತು. ಅದಕ್ಕೆ ಅದನ್ನು ತಂದು ಇವಾಗ ಏರ್ಸ್ಕೋಬೇಕು. ಏನು ಮಾಡೋಕ್ಕಲ್ಲ, ಸಮಯ ಸಂದರ್ಭ. ಅದನ್ನು ಕಟ್ಟಿರೋ ವ್ಯಕ್ತಿನೇ ಸರಿ ಇಲ್ಲ ಅಂದ್ರೆ ತಾಳಿ ಇನ್ನೇನು ಮಾಡೋದು. ಅದಕ್ಕೂ ಏನೋ ಒಂದು ಯಾಕೋ ನನ್ನ ವೀಡಿಯೋಗಳು ಎಲ್ಲ ಕಮ್ಮಿ ಆಗ್ತಾಯಿದೆ. ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಓಪನ್ ಮಾಡಿ, ಫುಲ್ ಓಪನ್ ಮಾಡಿಬಿಟ್ಟು ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ನಮಗೊಂದು ಲೈಕ್ ಕೊಡಿ. ಯಾಕೋ ಎಲ್ಲ ಕಮ್ಮಿ ಆಗ್ತಾಯಿದೆ, ಗೊತ್ತಿಲ್ಲ. ದಯವಿಟ್ಟು ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಪ್ಪು ಏನಾದರೂ ವಿಡಿಯೋದಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಅಷ್ಟೇ ಕೇಳ್ಕೊಳ್ಳೋದು. ನಾವು ಇನ್ನೇನು ಕೇಳಲ್ಲ ನಿಮ್ಮ ಹತ್ರ. ಒಂದು ಲೈಕ್ ಕೊಡಿ. ಐಟಮೆಲ್ಲ ಜೋಡಿಸ್ಬೇಕು. ಎಲ್ಲ ಸರ ಚೆನ್ನಾಗಿರೋದಕ್ಕೆ ಚೆನ್ನಾಗೈತೆ ಸರ. ಎಲ್ಲಿ ತಗೊಂಡೆ ಅಂತ ಮೀಶೋದಲ್ಲಿ ಬುಕ್ ಮಾಡಿ ತಗೊಂಡಿದ್ದು. ನನಗೆ ಇದನ್ನ ಹಾಕ್ಕೊಂಡ್ರೆ ಆಗಲ್ಲ, ಇಲ್ಲೆಲ್ಲ ಕೊಡಿತ್ತು ಗೊತ್ತು. ಆದರೆ ಇವತ್ತೊಂದು ದಿನ ನೈಟು ಮಲಗ್ಬೇಕಾದ್ರೆ ಬಿಚ್ಚಿಟ್ಬಿಡ್ತೀನಿ. ಯಾಕಂದರೆ ಹಾಕ್ಕೊಂಡು ಮಲಗ್ಬಿಟ್ರೆ ಇಲ್ಲೆಲ್ಲ ನನಗೆ ಒಂಥರ ಆಗ್ಬಿಡುತ್ತೆ. ನೈಟು ಹಾಕೋಬೇಕಾದ್ರೆ ಬಿಚ್ಚಿರ್ತೀನಿ. ಸುಮ್ಮನೆ ಇವಾಗ ನಾವು ಸಿಟಿಲೆಲ್ಲ ಓಡಾಡಬೇಕಾದ್ರೆ ಬ್ರೇಕತ್ತಲ್ಲಿ ಓಡಾಡೋದು. ಅದು ಸ್ಯಾರಿ ಡ್ರೆಸ್ ಹಾಕ್ಕೊಂಡ್ರೆ ಹೆಂಗೋ ಓಡಾಡ್ಬಿಡ್ಬೋದು. ಸೀರೆ ಹಾಕ್ಕೊಂಡು ಬ್ರೇಕತ್ತಲ್ಲಿ ಓಡಾಡೋಕ್ಕಾಗಲ್ಲ, ರೂಢಿ ಇಲ್ಲ. ಅದಕ್ಕೋಸ್ಕರ ಹಾಕ್ಕೊಂಡು ಹೋದೆ. ಅದು ಕಡಿ ಅದು ಬಿಚ್ಚಿಡ್ಬೇಕು ಇವಾಗ. ಕಾಣಿಸ್ತೈತೆ ಸರ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಿದ್ರೆ ಕನ್ನಡದಲ್ಲಿ ಕಮೆಂಟ್ ಮಾಡಿ. ನಾವೆಷ್ಟೇ ಕಷ್ಟದಲ್ಲಿದ್ರೂ ನಗಬೇಕು. ಯಾವಾಗ ಹತ್ಕೊಂಡು ಕೂತ್ಕೊಂಡ್ರೆ ಯಾರು ನೋಡಲ್ಲ. ನಾವು ನಗಬೇಕಷ್ಟೇ, ನಗ್ತಾ ಇರಬೇಕು. ಕಷ್ಟನೂ ಒಂಥರ ಅಣ್ಣ ತಮ್ಮ ಇದ್ದಂಗೆ. ಕಷ್ಟ ಅಣ್ಣ, ಸುಖ ತಮ್ಮ ಇದ್ದಂಗೆ. ಏನು ಮಾಡೋಕ್ಕಲ್ಲ. ಅಣ್ಣ ಬಂದರೆ ತಮ್ಮನೂ ಒಂದಿನ ಬರ್ಬೋದೇನೋ ಗೊತ್ತಿಲ್ಲ. ಹಂಗೆ ಅಣ್ಣ ತಮ್ಮ ಇದ್ದಂಗೆ. ಕಷ್ಟ ಸುಖ ಬರ್ತಾ ಇರಲಿ, ಹೋಗ್ತಾ ಇರಲಿ. ಥ್ಯಾಂಕ್ ಯು.